ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಈಗ ಸೆಲ್ ಝೋನ್ನಲ್ಲಿ ಕ್ಯಾಂಡಲ್ ಸ್ಟಿಕ್ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 4 ತಿಂಗಳಿಂದ ನಿಫ್ಟಿ ಸತತವಾಗಿ ಮೇಲಕ್ಕೆ ಹೋಗ್ತಾ ಇತ್ತು, ಏಪ್ರಿಲ್ನಿಂದ ಜೂನ್ವರೆಗೆ. ಮತ್ತೆ ಕಳೆದ 3 ವಾರಗಳಿಂದ ಕಂಟಿನ್ಯೂಸ್ ಆಗಿ ಕನ್ಸಾಲಿಡೇಷನ್ ಆಗ್ತಾ ಇದೆ. 19,992 ನಿಫ್ಟಿ ಈಗ 19,428ಕ್ಕೆ ಕೆಳಗೆ ಬಿದ್ದಿದೆ, 3% 3 ವಾರದಲ್ಲಿ. ಈಗ ನೀವು 30 ಡೇಸ್ DMA ಏನಾದರೂ ನೋಡಿದ್ರೆ ನಿಫ್ಟಿ ಸೇಲ್ ಝೋನ್ ಇದೆ. ಅಂದರೆ ಕಳೆದ ವಾರ ಒಂದ್ಸರಿ ಪುನಃ ಜಸ್ಟ್ ಬೈ ಬಂದಿತ್ತು, ಪುನಃ ಸೆಲ್ಲಿಗೆ ಬಂದಿದೆ. ಅಂದರೆ ನಿಫ್ಟಿ ಒಂದು ತರ ಕನ್ಸಾಲಿಡೇಷನ್ ಹೋಗ್ತಾ ಇದೆ. ಈ ರೀತಿಯಲ್ಲಿ ನಿಫ್ಟಿ ಯಾವಾಗ ಸೆಲ್ ಝೋನ್ ಹೋಗುತ್ತೋ ಆವಾಗ ಸಾಮಾನ್ಯವಾಗಿ ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಸೆಲ್ ಝೋನ್ ಹೋಗ್ತವೆ, ಇಲ್ಲ ವೇಟ್ ಟು ಸೆಲ್ ಹೋಗ್ತವೆ, ಇಲ್ಲ ಡೋಂಟ್ ಬೈ ಝೋನ್ ಅಲ್ಲಿ ಕೂತಿರ್ತವೆ. ಈಗ ನಿಮ್ಮ ಮುಂದೆ ನಿಫ್ಟಿ ಗ್ರಾಫ್ 30 ಡೇಸ್ ಮೂವಿಂಗ್ ಆವರೇಜ್ ಇರ್ತಾ ಇದ್ದೇನೆ. ಯಾವ ರೀತಿ ಜಸ್ಟ್ ಬೈ ಹೋಗಿತ್ತು, ಪುನಃ ಸೆಲ್ಲಿಗೆ ಬಂದಿದೆ, ಮತ್ತು ಅದಕ್ಕಿಂತ ಮುಂಚೆ ಒಂದು ದೊಡ್ಡ ರ್ಯಾಲಿಯನ್ನು ನೋಡಿದ್ದೇವೆ. ಸಾಮಾನ್ಯವಾಗಿ ಹಲವಾರು ವರ್ಷಗಳಿಂದ ನಾವು ಮಾರುಕಟ್ಟೆಯನ್ನು ನೋಡ್ತಾ ಬಂದಿದ್ದೇವೆ. ಒಂದ್ಸರಿ ನಿಫ್ಟಿ ಏನಾದರೂ ಒಂದು ದೊಡ್ಡ ಮೂವ್ಮೆಂಟ್ ಆದರೆ ಇನ್ನು ಸದ್ಯಕ್ಕೆ ಅಂತ ಹೇಳಿಕೊಳ್ಳುವಂತ ದೊಡ್ಡ ಮೂವ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ನಿಫ್ಟಿ ಆ ಲೆವೆಲ್ನಲ್ಲಿ ಒಂದು ತರ ಕನ್ಸಾಲಿಡೇಷನ್ ಆಗಬೇಕು, ಸ್ವಲ್ಪ ಸಮಯ, ಮತ್ತು ಲಾಂಗರ್ ದಿ ಕನ್ಸಾಲಿಡೇಷನ್, ಲಾಂಗರ್ ಇನ್ ಮೂವ್ಮೆಂಟ್. ಅಂದರೆ ನೆಗೆಟಿವ್ ಬ್ರೇಕ್ ಡೌನ್ ಆಗ್ಬೋದು, ಪಾಸಿಟಿವ್ ಬ್ರೇಕ್ ಡೌನ್ ಆಗ್ಬೋದು. ಆದರೆ ಕನ್ಸಾಲಿಡೇಷನ್ ಎಷ್ಟು ಉದ್ದ ಆಗುತ್ತೋ ಅಷ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಮೂವ್ಮೆಂಟ್ ಬರುತ್ತೆ. ಈ ಸಂದರ್ಭದಲ್ಲಿ ಎಲ್ಲರೂ ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಮಾರುಕಟ್ಟೆ ಮೇಲೆ ಹೋಗೋ ಮುಂಚೆ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ರ್ಯಾಲಿ ಬಂದದ್ರಿಂದ ಒಂದಷ್ಟು ಫ್ಯೂ ಫೇಲ್ಡ್ ಟ್ರಾನ್ಸಾಕ್ಷನ್ಸ್ ಇರ್ತವೆ. ಅಂದ್ರೆ ಜಸ್ಟ್ ಬೈ ಬಂದದ್ದು ತಕ್ಷಣನೇ ಬೈಗೆ ಬರುತ್ತೆ, ಇತ್ಯಾದಿ ಇತ್ಯಾದಿ. ಈಗ ನಿಮ್ಮ ಮುಂದೆ ಎಲ್ಲರಿಗೂ ಅರ್ಥ ಆಗಲಿ ಅಂತೇಳಿ ನಿಫ್ಟಿ ಗ್ರಾಫ್ ಕ್ಯಾಂಡಲ್ ಸ್ಟಿಕ್ ಅನ್ನು ಇಟ್ಟಿದ್ದೇನೆ. ಇಲ್ಲಿ ನಾನು ಎನ್ ಸರ್ಕಲ್ ಮಾಡಿದ ಜಾಗದಲ್ಲಿ ಬೇರಿಶ್ ಮರುಭುಜ ಇದೆ. ಅದಕ್ಕೆ ನಾವು ಕರೆಯೋದು 2 ಬ್ಲ್ಯಾಕ್ ಕ್ರೋಸ್ ಪ್ಯಾಟರ್ನ್. 30 DMA ಟೆಕ್ನಿಕ್ ಅನ್ನು ನಾವು ನಮ್ಮ ಬೇಸಿಕ್ ಕೋರ್ಸ್ ನಲ್ಲಿ ವಿಸ್ತೃತವಾಗಿ ಕವರ್ ಮಾಡಿದ್ದೇವೆ. ನಮ್ಮ ಅಡ್ವಾನ್ಸ್ ಕೋರ್ಸ್ ನಲ್ಲಿ RSI, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇವುಗಳನ್ನು ಅಡಿಷನಲ್ ಆಗಿ ಹೇಳ್ಕೊಡ್ತೇವೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸದ್ಯಕ್ಕೆ ನೋಡಿದ್ರೆ ನಿಫ್ಟಿ ಒಂದಷ್ಟು ನೆಗೆಟಿವ್ ಝೋನ್ ಅಲ್ಲಿ ಇದೆ. ಮತ್ತೆ ಮಂಡೇ ಏನಾದರೂ ನಿಫ್ಟಿ ಪುನಃ ನೆಗೆಟಿವ್ ಆಗಿ ಕ್ಲೋಸ್ ಆದ್ರೆ ಮತ್ತೊಂದಷ್ಟು ಕೆಳಗೆ ಹೋಗುವ ಸಾಧ್ಯತೆಗಳಿದಾವೆ. ಅಂದ್ರೆ ನಿಮಗೆ 19,300 ಅಲ್ಲಿ ಒಂದು ಹೊಸ ಸಪೋರ್ಟ್ ಸಿಗುತ್ತೆ, ಒಂದು ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ ಸಿಗುತ್ತೆ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಫೇಸ್ ನಡೀತಾ ಇದೆ. ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಕೂಡ ಬೇಕಾದಷ್ಟು ನೆಗೆಟಿವ್ ಕ್ಯೂಸ್ ಇದೆ. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಡೌನ್ವರ್ಡ್ ಪ್ರೆಷರ್ ಇದೆ. ಆದ್ದರಿಂದ ಮುಂದಿನ ವಾರ ಬಹಳ ಕ್ರೂಷಿಯಲ್. ಮಾರುಕಟ್ಟೆ ಯಾವ ಕಡೆಗೆ ಹೋಗುತ್ತೆ ಅಂತ. ಮೇಲಕ್ಕೆ ಹೋದ್ರೆ ಜನ ಖುಷಿ ಪಡ್ತಾರೆ, ಕೆಳಕ್ಕೆ ಬಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹಬ್ಬ ಪ್ರಾರಂಭ ಆಗುತ್ತೆ. ಈಗ ಸಾಮಾನ್ಯವಾಗಿ ಜನ ನಮಗೆ ಕೇಳುವ ಪ್ರಶ್ನೆ, ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸದ್ಯದ ಮಟ್ಟಿಗೆ ಯಾವುದೂ ಬೈ ಇಲ್ಲ. ಸೆಲ್, ವೇಟ್ ಟು ಸೆಲ್ ಆರ್ ಡೋಂಟ್ ಬೈ ಝೋನ್ ಅಲ್ಲಿ ಇದೆ. ಅದರಿಂದಾಗಿ ಬಹಳ ಕೇರ್ಫುಲ್ ಆಗಿರಬೇಕು. ಯಾವುದಾದ್ರೂ ಶೇರು ಜಸ್ಟ್ ಬೈ ಬಂದರೂ ಕೂಡ ಅದನ್ನ ವಾಚ್ ಮಾಡಿ ಹಾಗೆ ಬಿಡೋದು ಒಳ್ಳೆಯದು. ಯಾಕಂದ್ರೆ ನಿಫ್ಟಿ ಕೆಳಗೆ ಬಂದ್ರೆ ಗ್ಯಾರಂಟಿಯಾಗಿ ಆ ಶೇರು ಕೂಡ ಮುಂದೆ ಕೆಳಗೆ ಬರುತ್ತೆ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದು ತರದ ಮಿನಿ ಡಿಸ್ಕೌಂಟ್ ಸೇಲ್ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ. ಅಂತಂದ್ರೆ ನೀವು ಏನು SIP ಮಾಡ್ತಾ ಇದ್ರಿ ಅದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗಿ. ಮತ್ತೆ ಇಂತಹ ಸಿಚುವೇಶನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳಿ ಮಾಡಿಸಿದಂತ ವಿಷಯ. ಯಾಕಂತಂದ್ರೆ ಇನ್ನೊಂದಷ್ಟು ಒಳ್ಳೆಯ ಷೇರುಗಳನ್ನು ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಲಾಂಗ್ ಟರ್ಮ್ ನಲ್ಲಿ ಮಾರುಕಟ್ಟೆ ಏನಿದ್ರು ಮೇಲಕ್ಕೆ ಹೋಗುವಂತದ್ದೇ. ನಿಮ್ಮ ಹತ್ರ ಏನಾದ್ರು ದೊಡ್ಡ ಮೊತ್ತದ ಹಣ ಇದ್ದು ಅದನ್ನ ಷೇರು ಮಾರುಕಟ್ಟೆಯಲ್ಲಿ ನೀವು ಹಾಕ್ಬೇಕು ಅಂತ ಆಸೆ ಇದ್ರೆ ಒಂದೇ ಸತಿ ಹಾಕಬೇಡಿ. ಅದನ್ನೊಂದು 4-5 ಇನ್ಸ್ಟಾಲ್ಮೆಂಟ್ ಮಾಡಿ 4-5 ತಿಂಗಳಲ್ಲಿ ಹಾಕಿದ್ರೆ ಅವಾಗ ಒಳ್ಳೆ ಆವರೇಜ್ ಅಲ್ಲಿ ಷೇರುಗಳು ನಿಮ್ಗೆ ಸಿಗ್ತವೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ಗೆ ಇಬ್ರು ಕೂಡ ನನ್ನ ಪ್ರಕಾರ ಬೇರೆ ಬೇರೆಯಾಗಿ ಉತ್ತರ ಕೊಡ್ತಾರೆ. ಯಾವ ಸಿಚುವೇಶನ್ ನಿಮಗೆ ಅತಿ ಖುಷಿ ಕೊಡುವಂತ ಸಿಚುವೇಶನ್? ಒಂದು, ಮಾರ್ಕೆಟ್ ಕಂಟಿನ್ಯೂಸ್ ಜನರಲ್ ಡೌನ್ ಟ್ರೆಂಡ್ ಫಾರ್ ಅನದರ್ ಫ್ಯೂ ಮಂತ್ಸ್, ಇದರಲ್ಲಿ ಖುಷಿ ಇದೆಯಾ?
ಇಲ್ಲ ಮಾರುಕಟ್ಟೆ ಇನ್ನೇನು ಶಾರ್ಟ್ ವೈಲ್ ಆದ್ಮೇಲೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಯಾವುದು ನಿಮಗೆ ಖುಷಿ ಅಂತ ಎ ಅಥವಾ ಬಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.